ಚಾಣಾಕ್ಷಣಳೆ. ಯಾಕಂತಂದ್ರೆ ಈಗ ಜೈಲಲ್ಲಿ ಏನೇನು ಹೇಳಿದಾನೋ, ಏನೇನು ಬಿಟ್ಟಿದಾನೋ, SIT ಮುಂದೆ ಏನೇನು ಹೇಳಿದಾನೋ, ಏನೇನಿಲ್ಲ ರೆಕಾರ್ಡ್ ಆಗಿದ್ದು ಪ್ರತಿಯೊಂದು ಬಂದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಹೆಜ್ಜೆ ಇಡೋ ಮುಂದೆ ಭಾಳ ಎಚ್ಚರಿಕೆಯಿಂದ ಈ ನಮ್ಮ ತಿಮ್ರೋಡಿ ಜೊತೆಗೆ ಮಟ್ಟನವ್ರು ಇಟ್ಟಿದ್ದಾರೆ ಅನ್ನೋದು ಇವು ಸಾಕ್ಷಿಗಳು ಇವತ್ತು. ಯಾಕಂದ್ರೆ ಸತ್ಯ ಮಾತಾಡಿದ ನಾ ಎಲ್ಲಿ ಹುಡುಕಿದ್ನಿ, ಹೆಂಗೆ ಮಾಡಿದ್ನಿ, ಏನೇನು ಮಾಡಿದ್ನಿ, ನಾ ಏನೋ ಹುಡುಗಿ ಕೆಲಸ ಏನಿತ್ತು ನಂತ, ಎಷ್ಟು ಕೊಡ್ತಿದ್ರು ಎಲ್ಲ ಅವತ್ತು ಮಾತಾಡಿದ್ದಾನೆ ಪೂರ್ತಿಯಾಗಿ. ಅವನೇ ಹೇಳಿದಂಥ ಮಾತುಗಳಂತೀವಲ್ಲ ಇವ್ರು ತಂದು ನೇಮಿಸಿದ್ದಲ್ಲ, ಅದಕ್ಕೆ ಅನುಕೂಲ ಮಾಡಿದ್ದಾರೆ ಅಷ್ಟೇ ಅವರು. ಹಂಗಾದ್ರೆ ಮಾಡಪ್ಪ ಇದು ಮಾಡೋನು, ನೀವು ಮಾಡು ತೋರಿಸೋರಿಗೆಲ್ಲ ಅಂತ ಮಾಡಿದ್ದಾರೆ. ಅಂದರೆ ಇದರಿಂದ ತಿಮ್ರೋಡಿ ಸೇಫರ್ ಸೈಡ್ದಾಗ ಉಳಿಯುವಂಥ ಕೆಲಸವನ್ನು, ಜೊತೆಗೆ ಮಟ್ಟಿನವ್ರು ಸೇಫರ್ ಸೈಡಲ್ಲಿ ಉಳಿಯುವಂಥ ಕೆಲಸವನ್ನು, ಕಾನೂನು ಹಿಡಿದಲ್ಲಿ ಸಿಗಬಾರಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇದು ಮಾಡಲೇಬೇಕಾದ್ದು. ಯಾಕಂದ್ರೆ ಎದುರಿಗೆ ಯಾರಿದ್ದಾರಪ್ಪ ಅಂತಂದ್ರೆ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಆ ಧರ್ಮಸ್ಥಳದ ಪೀಠಾಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದಾಗ ಮೈಯೆಲ್ಲ ಕಣ್ಣಿರಬೇಕಾಗಿದ್ದು ಸರತನ. ಇಲ್ಲಾಂದ್ರೆ ಇಂಥ ದೊಡ್ಡ ಒಂದು ಐರಾವತವನ್ನು ಎದುರು ಹಾಕ್ಕೊಂಡು ಅಲ್ಲಿ ಅದು ಮತ್ತು ಏನಪ್ಪ ಅಂದ್ರೆ ಬೆಳ್ತಂಗಳಲ್ಲಿ ಅವ್ರು ಎದುರು ನಿಲ್ಲುವಂಥದ್ದು ದುಸ್ಸಾಹಸ ಮಾಡುವಂಥದ್ದು ಸಾಧ್ಯತೆ ಅಂತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳಿದ್ದಾವೆ. ಅವ್ರು ಎದುರು ನಿಂತಂಥವ್ರು, ಭೂಮಿ ಕೊಡೋದಿಲ್ಲ ಅಂದಂಥವ್ರು, ಅವರ ಮಕ್ಕಳ ಜೊತೆಗೆ ಯಾರೂ ಇಲ್ಲ ಅಂದಂಥವ್ರು, ಅಥವಾ ಇವರ ಅಧಿಕಾರವನ್ನು ತಿರಸ್ಕರಿಸಿದಂಥವ್ರಿಗೆ ಸಾವನ್ನು ತೋರಿಸಿದಂಥವು ಘಟನೆಗಳಾಗಿದ್ದಾವೆ. ವೇದವಲ್ಲಿ ಹೆಸರು ಪ್ರಿನ್ಸಿಪಾಲ್ ಸೀಟ್ಗೆ ಅದು ಪ್ರಿನ್ಸಿಪಾಲ್ ಗಿರಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಿಡಲಿಲ್ಲ, ಅವಳು ಕೋರ್ಟ್ ಮ್ಯಾಟರ್ ಅನ್ನೋ ಕಾರಣಕ್ಕಾಗಿ ಕೊನೆಯಾಗಿ ಹೋಗ್ತಾ ಅನ್ನುವಂಥದ್ದು ಏನೋ ಆರೋಪಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ